ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ಈಗೇನು ನೀವು ನೋಡ್ತಾ ಇದ್ದೀರಿ ತೋಟ, ಇದು 5 ವರ್ಷದ ತೋಟ. ನಾನು ಈ ಹಿಂದೆ ಕಳೆದ ಒಂದು 6 ವರ್ಷದ ಹಿಂದೆ ಒಂದು ನಿರ್ಧಾರ ತೊಗೊಂಡಿದ್ದೆ. ಏನು ಅಂತ ಅಂದರೆ, ನಾನು ಒಂದು ಕಾರ್ಪೊರೇಟ್ ಕಂಪ್ನಿಯಲ್ಲಿ ಕಳೆದ 12 ವರ್ಷದಿಂದ ಕೆಲಸ ಮಾಡ್ತಾಯಿದ್ದೀನಿ. ಬಟ್ ಈಗ 6 ವರ್ಷದ ಹಿಂದೆ ನಾನೇನು ನಿರ್ಧಾರ ತೊಗೊಂಡಿದ್ದೆ ಅಂತ ಅಂದರೆ, ಈ ಸ್ಟ್ರೆಸ್ಸು ಮತ್ತು ಆ ಬ್ಯುಸಿ ಕೆಲಸಗಳ ಮಧ್ಯೆ ಆದಷ್ಟು ನನ್ನ ಸಂಸಾರಕ್ಕೆ ನಾನು ಏನು ಮಾಡೋಕ್ಕಾಗ್ತಿರಲಿಲ್ಲ, ಟೈಮ್ ಕೊಡೋಕ್ಕಾಗ್ತಾ ಇರಲಿಲ್ಲ. ಇದನ್ನು ಬಗೆಹರಿಸ್ಕೋಬೇಕಾಗಿರೋದು ನಾನೇ ಆಗಿದ್ದರಿಂದ ಅದಕ್ಕೆ ಒಂದು ಪರಿಹಾರ ಹುಡುಕಬೇಕು ಅಂದ್ಬಿಟ್ಟು ಯೋಚನೆ ಮಾಡಿದಾಗ ನನಗೆ ಕಂಡು ಬಂದಿದ್ದು ಕೃಷಿ, ನನ್ನ ಫ್ಯಾಷನ್ನು ಮತ್ತು ಅದೇ ನನ್ನ ಕೆಲಸ ಆಗಬೇಕು ಅಂತ ನಾನು ಯೋಚನೆ ಮಾಡಿದ್ದೆ. ಹಾಗಾಗಿ ಕಳೆದ ಒಂದು 6 ವರ್ಷದ ಹಿಂದೆ ನಾನು ಏನು ಮಾಡಿದ್ದೆ ಅಂದರೆ, 1.25 ಎಕರೆ ಭೂಮಿಲಿ ಒಂದು 500 ಅಡಿಕೆ ಸಸಿಗಳನ್ನ ಪ್ಲಾಂಟೇಷನ್ ಮಾಡಿದ್ದೆ. ಈ ವರ್ಷ ಅದು ನನಗೆ ಫಸಲು ಕೊಡೋ ಟೈಮ್ ಆಗಿದೆ. ನೀವು ನೋಡ್ತಿದ್ದೀರ, ಈ ತೋಟ 5 ವರ್ಷದ ತೋಟ. ಇದು ಆಲ್ರೆಡಿ ಲಾಸ್ಟ್ ಇಯರ್ ನಾವು ಒಂದು 5 ಕ್ವಿಂಟಲ್ ಅಡಿಕೆ ಕುಯ್ಕೊಂಡಿದ್ವಿ. ಈ ಸರಿ 2ನೇ ಫಸಲು ಬಂದಿದೆ. ನನ್ನ ನಿರೀಕ್ಷೆ ಪ್ರಕಾರ ಒಂದು 15ರಿಂದ 20 ಕ್ವಿಂಟಲ್ ಆಗ್ಬೋದು ಅಂದ್ಕೊಂಡಿದ್ದೀನಿ. ಬಟ್ ಇದರಲ್ಲಿ ಏನಾಗ್ತಿತ್ತು ಅಂದರೆ, ಕಳೆದ ವರ್ಷದವರೆಗೂ ನಾವು ಕಲ್ಟಿವೇಷನ್ ಮಾಡಿಸ್ತಿದ್ದೋ, ಅಂದರೆ ಟ್ರ್ಯಾಕ್ಟ್ರುಗಳಲ್ಲಿ ಉಳಿಸ್ತಿದ್ವಿ. ಬಟ್ ಕಳೆದ ವರ್ಷದಿಂದ ನಾವೇನು ಮಾಡ್ತಿದ್ದೀವಿ ಅಂದರೆ, ಗ್ರಾಸ್ ಕಟಿಂಗ್ ಮಿಷನ್ ಇದು ಮಾಡ್ತಿದ್ದೀವಿ. ಆದಷ್ಟು ತೋಟ ಇಲ್ಲಿಗೆ ಬಂದಮೇಲೆ ಅದನ್ನ ಉಳುಮೆನ ಕಡಿಮೆ ಮಾಡಬೇಕು ಅನ್ನೋ ನಿಟ್ಟಲ್ಲಿ ನಾವು ಇದು ಮಾಡ್ತಾಯಿರೋದು. ಹಾಗಾಗಿ ಏನಾದರೂ ಇದರಲ್ಲಿ ತೊಂದರೆ ಇದ್ದರೆ ದಯವಿಟ್ಟು ತಿಳಿಸಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.